ಇವತ್ತಿನ ಜಗತ್ತಿನಲ್ಲಿ ಆಲ್ಫಾ ಮೇಲ್, ಸಿಗ್ಮಾ ಮೇಲ್ ಅನ್ನೋ ಪದಗಳನ್ನ ನಾವು ದಿನ ಬೆಳಗಾದ್ರೆ ಕೇಳ್ತೀವಿ. ದುಡ್ಡಿರೋನು, ಅಧಿಕಾರ ಇರೋನು, 10 ಕಾರ್ಗಳನ್ನ ಇಟ್ಕೊಂಡಿರೋನು ಮತ್ತು ಹೆಣ್ಣು ಮಕ್ಕಳನ್ನ ಕಂಟ್ರೋಲ್ ಮಾಡೋನು ಆಲ್ಫಾ ಅಂತ ಇಂಟರ್ನೆಟ್ ನಮ್ಗೆ ಸುಳ್ಳು ಹೇಳ್ತಾ ಇದೆ. ದಿಸ್ ಈಸ್ ಮ್ಯಾಟ್ರಿಕ್ಸ್. ಆದ್ರೆ ಒಮ್ಮೆ ಕಣ್ಣು ಮುಚ್ಚಿ ಟೈಮ್ ಮಿಷಿನ್ ನಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಅಲ್ಲೊಬ್ಬ ಮನುಷ್ಯ ಇದ್ದ. ಆತನ ಬಳಿ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಲಿಲ್ಲ. ಆತನ ತಲೆ ಮೇಲೆ ಕಿರೀಟ ಇದ್ದರೂ ಕಿತ್ಕೊಂಡಿದ್ರು. ಆತನಿಗೆ ಅರಮನೆ ಇದ್ರು ಸ್ವಂತ ಮನೆ ಕೂಡ ಇರಲಿಲ್ಲ ಅನ್ನೋ ರೀತಿ ಬದುಕ್ತಾ ಇದ್ದ. ಕಾಡಿನಲ್ಲಿ ಅಲ್ದಾಡ್ತಾ ಇದ್ದ. ಆದರೂ ಇವತ್ತಿಗೂ ಈ ಕ್ಷಣಕ್ಕೂ ಜಗತ್ತಿನ 100 ದೇಶಗಳಲ್ಲಿ ಕೋಟ್ಯಾಂತರ ಜನ ಆತನ ಹೆಸರು ಹೇಳಿದ್ರೆ ಕೈ ಮುಗಿದು ನಿಲ್ತಾರೆ, ಕಣ್ಣೀರಾಗ್ತಾರೆ. ಯಾಕೆ? ಈ ಡಿಡಿಂಟ್ ಹ್ಯಾವ್ ಮನಿ, ಈ ಹ್ಯಾಡ್ ಕ್ಯಾರೆಕ್ಟರ್. ಆತ ಜಗತ್ತನ್ನ ಗೆದ್ದಿದ್ದು ಕತ್ತಿಯಿಂದಲ್ಲ, ತನ್ನ ವ್ಯಕ್ತಿತ್ವದಿಂದ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಪುರಾಣದ ಕಥೆಗಳಿಲ್ಲ, ಯಾವುದೇ ಮಿರಾಕಲ್ಗಳಿಲ್ಲ. ಇರೋದು ಕೇವಲ ಒಬ್ಬ ಪರ್ಫೆಕ್ಟ್ ಮನುಷ್ಯನ ದಿ ಅಲ್ಟಿಮೇಟ್ ಮ್ಯಾಸ್ಕ್ಯುಲಿನಿಟಿ. ಜಗತ್ತು ಕಂಡ ದಿ ಒರಿಜಿನಲ್ OG ಗ್ರೀನ್ ಫ್ಲಾಗ್, ಸೈಕಾಲಜಿಕಲ್ ಬ್ರೇಕ್ ಡೌನ್. ದಿಸ್ ಈಸ್ ಜಸ್ಟ್ ನಾಟ್ ಅ ಸ್ಟೋರಿ ಆಫ್ ಅ ಗಾಡ್. This is the blueprint of how to be a legend. Welcome to the epic analysis of Sri Rama. ಇವತ್ತಿನ ಜನರೇಷನ್ ಅತಿ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ? ಆಂಗ್ಸೈಟಿ ಮತ್ತು ರಿಯಾಕ್ಷನ್. ನಮ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಲೈಕ್ ಬರ್ಲಿಲ್ಲ ಅಂದ್ರೆ ಡಿಪ್ರೆಷನ್, ಬಾಸ್ ಬೈದ್ರೆ ರ್ಯಾಂಟ್. ಆದ್ರೆ ರಾಮನ ಲೈಫ್, ಈ ಒಂದು ಇನ್ಸಿಡೆಂಟ್ ಕೇಳಿ ನಿಮ್ಮ ಮೈಂಡ್ ಸೆಟ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ನಾಳೆ ಬೆಳಿಗ್ಗೆ ರಾಮನಿಗೆ ಪಟ್ಟಾಭಿಷೇಕ. ಇಡೀ ಅಯೋಧ್ಯೆ ಲೈಟ್ಸ್ ನಿಂದ ಜಮಜಮಿಸ್ತಾ ಇದೆ. ಚಿನ್ನದ ಕಿರೀಟ ರೆಡಿಯಾಗಿದೆ. ಜಗತ್ತಿನ ಅತಿ ದೊಡ್ಡ ಸಾಮ್ರಾಜ್ಯಕ್ಕೆ ಆತ ನಾಳೆ ರಾಜ. ಇಮ್ಯಾಜಿನ್ ದಿ ಪೀಕ್ ಆಫ್ ಹ್ಯಾಪಿನೆಸ್. ಆದ್ರೆ ರಾತ್ರಿ ಕಳೆಯುತ್ತೆ, ಬೆಳಗಾಗುತ್ತೆ. ದಶರಥನ ಕೋಣೆಗೆ ರಾಮನನ್ನ ಕರೆಯಲಾಗುತ್ತೆ. ಅಲ್ಲಿ ಆತನಿಗೆ ಸಿಗೋ ನ್ಯೂಸ್ ಏನ್ ಗೊತ್ತಾ? ರಾಮ, ಕಿರೀಟ ನಿನ್ನದಲ್ಲ, ಸಿಂಹಾಸನ ನಿನ್ನದಲ್ಲ. ನೀನ್ ಈಗಲೇ ಇದೇ ಕ್ಷಣ ಉಟ್ಟ ಬಟ್ಟೆಯಲ್ಲಿ 14 ವರ್ಷಗಳ ಕಾಲ ದಂಡಕಾರಣ್ಯಕ್ಕೆ ಹೋಗಬೇಕು. ಒಂದು ಕ್ಷಣ ಯೋಚನೆ ಮಾಡಿ. ಇದು ನಿಮಗಾಗಿದ್ರೆ ನೀವೇನ್ ಮಾಡ್ತಿದ್ರಿ? ದಂಗೆ ಹೇಳ್ತಿದ್ರಿ, ಕೋರ್ಟ್ಗೆ ಹೋಗ್ತಿದ್ರಿ, ಇದು ಅನ್ಯಾಯ, ಇದು ಮೋಸ ಅಂತ ಕಿರ್ಚಾಡ್ತಿದ್ರಿ ಅಲ್ವಾ? ಆದ್ರೆ ಆ ಮನುಷ್ಯ ಏನ್ ಮಾಡ್ದ ಗೊತ್ತಾ? ವಾಲ್ಮೀಕಿಗಳು ಬರೀತಾರೆ, ರಾಮನ ಮುಖದಲ್ಲಿ ಕಿಂಚಿಂತು ಬದಲಾವಣೆ ಆಗಲಿಲ್ಲ. ಮುಖದಲ್ಲಿ ಒಂದು ಸಣ್ಣ ನಗು ಅಷ್ಟೇ ತಾನೇ ತಂದೆ. ನನ್ನ ತಮ್ಮ ಭರತನಿಗೆ ಒಳ್ಳೇದಾಗ್ಲಿ, ನಾನು ಈಗಲೇ ಕಾಡಿಗೆ ಹೊರಡ್ತೀನಿ ಅಂತ ಹೇಳಿ ಅರಮನೆಯಿಂದ ಹೊರಬಂದ. ವಾಟ್ ಅ ಮೋಟಿವೇಶನ್, ವಾಟ್ ಅ ಇನ್ಸ್ಪಿರೇಷನ್. ದಿಸ್ ಇಸ್ ಕಾಲ್ಡ್ ಸ್ಟೋಯಿಸಿಸಮ್. ರೋಮನ್ ಫಿಲಾಸಫರ್ ಮಾರ್ಕಸ್ ಔರೇಲಿಯಸ್ ಬಗ್ಗೆ ನಾವೆಲ್ಲ ಓದಿದ್ದೀವಿ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆಯೇ ಅಧಿಕಾರ, ಸಂಪತ್ತು, ಸಿಂಹಾಸನ ಎಲ್ಲವನ್ನ ಸೆಕೆಂಡ್ ನಲ್ಲಿ ಕಸದಂತೆ ಬಿಸಾಡಿದ ಆ ಆಟಿಟ್ಯೂಡ್ ಇದೆಯಲ್ಲ, ದಟ್ ಕಮ್ಸ್ ಫ್ರಮ್ ಟ್ರೂ ಸೆಲ್ಫ್ ವರ್ತ್. ರಾಮನಿಗೆ ಗೊತ್ತಿತ್ತು ಆತನ ಬೆಲೆ ಆ ಕಿರೀಟದಿಂದ ಬಂದಿದ್ದಲ್ಲ, ಆತನ ಕ್ಯಾರೆಕ್ಟರ್ನಿಂದ ಬಂದಿದ್ದು ಅಂತ. ನಾನು ಎಲ್ಲಿದ್ದರೂ ನನ್ನ ಧರ್ಮವನ್ನ ಪಾಲಿಸ್ತೇನೆ ಅನ್ನೋ ಆ ಭಯಂಕರ ಕಾನ್ಫಿಡೆನ್ಸ್ ಇದೆಯಲ್ಲ, ದಟ್ ಈಸ್ ದಿ ಫಸ್ಟ್ ಕ್ವಾಲಿಟಿ ಆಫ್ ಅ ಟ್ರೂ ಲೀಡರ್. He didn't let his situation control his emotions. He controlled the situation with his calmness. ಇವತ್ತಿನ ಸೊಸೈಟಿಯಲ್ಲಿ ನಾವು ಕ್ಲಾಸು, ಕ್ಯಾಸ್ಟು, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಫ್ರೆಂಡ್ಸ್ ಮಾಡ್ಕೋತೀವಿ. ಅಮೇರಿಕನ್ ಆಕ್ಸೆಂಟ್ ಇದ್ರೆ ಒಂಥರ ರೆಸ್ಪೆಕ್ಟ್, ಲೋಕಲ್ ಆಗಿ ಮಾತಾಡಿದ್ರೆ ಕೀಳರಿಮೆ. ಆದ್ರೆ ಇಡೀ ಬ್ರಹ್ಮಾಂಡದ ಒಡೆಯನಾಗಿದ್ದ ರಾಮ ಆ ಸೊಸೈಟಿಯ ರೂಲ್ಸ್ ಅನ್ನ ಹೇಗೆ ಬ್ರೇಕ್ ಮಾಡ್ದ ಅನ್ನೋದನ್ನ ಕೇಳಿದ್ರೆ ಲಿಟ್ರಲಿ ಕಣ್ಣಲ್ಲಿ ನೀರು ಬರುತ್ತೆ. ಕಾಡಿಗೆ ಹೋದಾಗ ರಾಮನಿಗೆ ಸಿಕ್ಕಿದ್ ಯಾರು? ದೊಡ್ಡ ದೊಡ್ಡ ರಾಜರಲ್ಲ, ಶ್ರೀಮಂತರಲ್ಲ. ಆತನಿಗೆ ಸಿಕ್ಕಿದ್ದು ಕಾಡಿನಲ್ಲಿ ದೋಣಿ ನಡೆಸುವ ಸಾಮಾನ್ಯ ಬಡ ಹಂಬಿಗ ಗುಹ. ಅಯೋಧ್ಯೆಯ ರಾಜಕುಮಾರ ರಾಮ ಆ ಗುಹನನ್ನ ಸ್ವಂತ ಅಣ್ಣ ತಮ್ಮನಂತೆ ತಬ್ಬಿಕೊಂಡು, ಇಂದಿನಿಂದ ನಾವು 4 ನೀನು ಸೇರಿ ನಾವು 5 ಜನ ಸಹೋದರರು ಅಂತ ಘೋಷಣೆ ಮಾಡ್ದ. ಅಲ್ಲಿಂದ ಮುಂದೆ ಹೋದಾಗ ಸಮಾಜದಿಂದ, ಪ್ರಪಂಚದಿಂದ ಕಡೆಗಣಿಸಲ್ಪಟ್ಟ ಒಬ್ಬ ವೃದ್ಧೆ, ಅಕ್ಷರಶಃ ಭಿಕ್ಷುಕಿಯಂತಿದ್ದ ಶಬರಿಯ ಆಶ್ರಮಕ್ಕೆ ಹೋಗ್ತಾನೆ. ಆಕೆಗೆ ರಾಮ ಬರ್ತಾನೆ ಅಂತ ಹುಚ್ಚು ಪ್ರೀತಿ ಇತ್ತು. ಆದ್ರೆ ಆಕೆಗೆ ಕಣ್ಣು ಸರಿಯಾಗಿ ಕಾಣಲಿಲ್ಲ. ತಾನು ಕೊಡುವ ಹಣ್ಣು ಸಿಹಿಯಾಗಿದೆಯೋ ಹುಳಿಯಾಗಿದೆಯೋ ಅಂತ ಚೆಕ್ ಮಾಡೋಕ್ಕೋಸ್ಕರ ಪ್ರತಿಯೊಂದು ಹಣ್ಣನ್ನು ತಾನೇ ಕಚ್ಚಿ ತಿಂದು ಟೇಸ್ಟ್ ಮಾಡಿ ಎಂಜಲು ಹಣ್ಣುಗಳನ್ನ ರಾಮನ ಕೈಗಿಡ್ತಾಳೆ. ಇವತ್ತಿನ ಒಬ್ಬ ಆರ್ಡಿನರಿ MLA ಅಥವಾ ಸೆಲೆಬ್ರಿಟಿ ಆ ಹಣ್ಣನ್ನ ಮುಟ್ತಾನ? ಏಯ್, ನಾನು ಸೂರ್ಯವಂಶದ ರಾಜ, ಬ್ರಹ್ಮಾಂಡದ ಒಡೆಯ, ಈ ಎಂಜಲು ಹಣ್ಣು ತಿನ್ನಲ್ಲ ಅಂತ ರಾಮ ಯಾವತ್ತೂ ಹೇಳಲಿಲ್ಲ. ಆ ಹಣ್ಣಿನಲ್ಲಿ ಅವಳಿಗೆ ರಾಮನ ಮೇಲಿದ್ದ ಪ್ಯೂರ್ ಅನ್ಕಂಡೀಷನಲ್ ಲವ್ ಅನ್ನು ಮಾತ್ರ ರಾಮ ನೋಡ್ತಾನೆ. ಆ ಎಂಜಲು ಹಣ್ಣನ್ನ ಅಮೃತದಂತೆ ತಿಂತಾನೆ. ಮನುಷ್ಯರನ್ನ ಮನುಷ್ಯರಾಗಿ ಅವರ ಒಳಗೆ ಇರೋ ಪ್ರೀತಿಯನ್ನ ಮಾತ್ರ ನೋಡೋ ಆ
ಗುಣ ಇದೆಯಲ್ಲ, ದಟ್ ಬ್ರೇಕ್ಸ್ ಎವ್ರಿ ಟಾಕ್ಸಿಕ್ ರೂಲ್ ಆಫ್ ದಿಸ್ ಸೊಸೈಟಿ. ಎಂಪತಿ ಇಲ್ಲದ ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಆತ ಮನುಷ್ಯನೇ ಅಲ್ಲ ಅಂತ ರಾಮ ಪ್ರೂವ್ ಮಾಡ್ದ. ಈಗ ಬರೋಣ ಅಸಲಿ ಆಕ್ಷನ್ಗೆ. ಕೆಲವರು ಅಂದ್ಕೊಳ್ತಾರೆ ರಾಮ ಅಂದ್ರೆ ಸೈಲೆಂಟ್, ತುಂಬಾ ಸಾಫ್ಟು, ಅವನಿಗೆ ಕೋಪನೇ ಬರಲ್ಲ ಅಂತ. ಬಟ್ ರಿಮೆಂಬರ್ ಒನ್ ಥಿಂಗ್, ದೇರ್ ಈಸ್ ನಥಿಂಗ್ ಮೋರ್ ಡೇಂಜರಸ್ ದ್ಯಾನ್ ಅ ಕಾಮನ್ ಮ್ಯಾನ್ ಹೂ ಫೈನಲಿ ಲೂಸಸ್ ಇಸ್ ಟೆಂಪರ್. ಅರ್ಥ ಆಯ್ತಾ? ರಾಮನ ಹೆಂಡತಿ ಸೀತೆಯನ್ನ ಜಗತ್ತಿನ ಅತಿ ದೊಡ್ಡ ಟೆರರಿಸ್ಟ್ ರಾವಣ ಎತ್ತಿಕೊಂಡು ಹೋಗ್ತಾನೆ. ರಾವಣನ ಬಳಿ ಚಿನ್ನ ಇತ್ತು, ಲಂಕೆ ಇತ್ತು, ಲಕ್ಷಾಂತರ ರಕ್ಕಸರ ಸೈನ್ಯವಿತ್ತು, ಪ್ರಪಂಚದ ಎಲ್ಲಾ ವೆಪನ್ಸ್ ಇದ್ದವು. ರಾಮನ ಬಳಿ ಏನಿತ್ತು? ಏನೂ ಇರ್ಲಿಲ್ಲ. ಹಿ ವಾಸ್ ಹೋಮ್ಲೆಸ್. ಆದ್ರೆ ರಾಮ ಸುಮ್ಮನೆ ಕೂರ್ಲಿಲ್ಲ. ಕಾಡಿನಲ್ಲಿದ್ದ ಮಂಗಗಳನ್ನ, ಕರಡಿಗಳನ್ನ ಸೇರಿಸಿ ಒಂದು ಸ್ಕ್ರಾಚ್ ನಿಂದ ತನ್ನದೇ ಆದ ಸೈನ್ಯವನ್ನ ಕಡ್ದ. ಇದು ಇವತ್ತಿನ ಸ್ಟಾರ್ಟ್ಅಪ್ ಫೌಂಡರ್ಸ್ ಗಳಿಗೆ ಅತಿ ದೊಡ್ಡ ಪಾಠ. ನಿನ್ನ ಹತ್ರ ಫಂಡಿಂಗ್ ಇಲ್ಲ, ಬ್ಯಾಕಪ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ನಿನ್ನ ವಿಷನ್ ಕ್ಲಿಯರ್ ಆಗಿದ್ರೆ ಯು ಕ್ಯಾನ್ ಬಿಲ್ಡ್ ಆನ್ ಎಂಪೈರ್. ಮಧ್ಯದಲ್ಲಿ 106 ಕಿಲೋಮೀಟರ್ ಬೃಹತ್ ಸಮುದ್ರ ಅಡ್ಡ ಬಂತು. ರಾಮ 3 ದಿನಗಳ ಕಾಲ ಉಪವಾಸವಿದ್ದು ಸಮುದ್ರ ರಾಜನಿಗೆ ದಾರಿ ಬಿಡು ಅಂತ ಬೇಡಿಕೊಳ್ತಾನೆ. ಸಮುದ್ರ ರಾಜ ಅಹಂಕಾರದಿಂದ ಕ್ಯಾರೆ ಅನ್ನಲ್ಲ. ಅವಾಗ ಮರ್ಯಾದ ಪುರುಷೋತ್ತಮನಿಗೆ ಬರುತ್ತೆ ನೋಡಿ ಕೋಪ. ಬಾಣ ತೆಗೆದು ಬಿಲ್ಲು ಹೂಡಿ, ನೀನು ದಾರಿ ಬಿಡಲಿಲ್ಲ ಅಂದ್ರೆ ಇಡೀ ಸಮುದ್ರವನ್ನೇ ಸುಟ್ಟು ಬೂದಿ ಮಾಡ್ತೀನಿ, ಹನಿ ನೀರೆಲ್ಲದಂತೆ ಮಾಡ್ತೀನಿ ಅಂತ ಬಾಣ ಬಿಡಲು ನಿಂತ. ಆತನ ರೌದ್ರಾವತಾರ ನೋಡಿ ಇಡೀ ಬ್ರಹ್ಮಾಂಡವೇ ನಡಗಿತು. ದೇವತೆಗಳು ಬೆಚ್ಚಿ ಬಿದ್ರು. ಕಡೆಗೆ ಸಮುದ್ರದ ಮೇಲೆ ಕಲ್ಲುಗಳನ್ನ ತೇಲಿಸಿ ಲಿಟ್ರಲಿ ಸೇತುವೆಯನ್ನ ಕಟ್ಟಿಬಿಟ್ಟ. ಒಂದು ಹೆಣ್ಣಿಗಾಗಿ, ತನ್ನ ಪ್ರೀತಿಸುವ ಪಾರ್ಟ್ನರ್ಗಾಗಿ ಈ ಬಿಲ್ಡ್ ಹೆ ಫ್ರೀಕಿಂಗ್ ಬ್ರಿಡ್ಜ್ ಅಕ್ರಾಸ್ ದಿ ಓಷನ್ ಅಂಡ್ ಬ್ರಾಟ್ ಡೌನ್ ದಿ ಬ್ರಿಡ್ಜಸ್ ಎಂಪೈರ್ ಇನ್ ದಿ ವರ್ಲ್ಡ್. ಇದನ್ನ ಕೇಳಿದಾಗ ಗೂಸ್ ಬಂಪ್ಸ್ ಬರ್ಲಿಲ್ಲ ಅಂದ್ರೆ ಯು ಆರ್ ನಾಟ್ ಅ ಹ್ಯೂಮನ್. ಇವತ್ತಿನ ಡೇಟಿಂಗ್ ಕಲ್ಚರ್ ನೋಡಿ, ಟಿಂಡರು, ಬಂಬಲ್ಲು, ಚೀಟಿಂಗ್, ಟಾಕ್ಸಿಕ್ ರಿಲೇಶನ್ಶಿಪ್ಸು. ಒಂದು ರಿಲೇಶನ್ಶಿಪ್ ನಲ್ಲಿ ಕಮಿಟ್ಮೆಂಟ್ ಅನ್ನೋದು ಎಕ್ಸ್ಪೈರಿ ಡೇಟ್ ಇರೋ ಮೆಡಿಸಿನ್ ತರ ಆಗೋಗಿದೆ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆ ರಾಮ ಸೆಟ್ ಮಾಡಿದ್ದ ಸ್ಟ್ಯಾಂಡರ್ಡ್ ಏನ್ ಗೊತ್ತಾ? ಆ ಕಾಲದಲ್ಲಿ ರಾಜರುಗಳಿಗೆ 16 ಹೆಂಡತಿಯರು ಇರೋದು ಕಾಮನ್. ತನ್ನ ಅಪ್ಪನಿಗೆ 3 ಜನ ಹೆಂಡತಿಯರಿದ್ರು. ರಾಜ ಮನಸ್ಸು ಮಾಡಿದ್ರೆ ಎಷ್ಟು ಜನ ಬೇಕಾದ್ರೂ ಮದುವೆ ಆಗಬಹುದಿತ್ತು. ಆದ್ರೆ ರಾಮ ಹೇಳಿದ ಒಂದೇ ಒಂದು ಮಾತು, ಏಕಪತ್ನಿ ವ್ರತ. ನನ್ನ ಉಸಿರಿರುವ ವರೆಗೂ ನನ್ನ ಹೃದಯದಲ್ಲಿ, ನನ್ನ ಸಿಂಹಾಸನ ಪಕ್ಕದಲ್ಲಿ ಜಾಗ ಇರೋದು ಒಬ್ಬಳಿಗೆ ಮಾತ್ರ, ಅದು ನನ್ನ ಸೀತೆಗೆ ಅಂತ. ಇಡೀ ಜಗತ್ತಿಗೆ ಸಾರಿದ ದಿ ಅಲ್ಟಿಮೇಟ್ ಗ್ರೀನ್ ಫ್ಲಾಗ್. ಅದು ಮಾತ್ರ ಅಲ್ಲ, ಆತನ ಕ್ಯಾರೆಕ್ಟರ್ 12 ಪಿಲ್ಲರ್ಸ್ ಗಳಿದ್ವು. ಏಕ ಬಾಣ, ಆತ ಬಾಣ ಬಿಟ್ರೆ ಟಾರ್ಗೆಟ್ ಫಿನಿಶ್, ಸೆಕೆಂಡ್ ಚಾನ್ಸ್ ಇರಲಿಲ್ಲ. ದಟ್ ವಾಸ್ ಹಿಸ್ ಸ್ಕಿಲ್. ಏಕವಾಕ್ಯ, ಆತನ ಬಾಯಿಂದ ಒಂದು ಮಾತು ಬಂತು ಅಂದ್ರೆ ಅದನ್ನ ಉಳಿಸಿಕೊಳ್ಳಲು ಪ್ರಾಣ ಬೇಕಾದ್ರೂ ಕೊಡ್ತಿದ್ದ. ಇವತ್ತು ನಾವು ಮಾತಿಗೊಮ್ಮೆ ಸುಳ್ಳು ಹೇಳ್ತೀವಿ, ಪ್ರಾಮಿಸ್ಗಳನ್ನ ಬ್ರೇಕ್ ಮಾಡ್ತೀವಿ. ಆದರೆ ರಾಮ ತನ್ನ ಅಪ್ಪ ಕೊಟ್ಟ ಒಂದು ಮಾತಿಗಾಗಿ ತನ್ನ ಇಡೀ ಲೈಫ್ ಅನ್ನೇ ಸ್ಯಾಕ್ರಿಫೈಸ್ ಮಾಡ್ತಾ. ದಿಸ್ ಇಸ್ ಕಾಲ್ಡ್ ಇಂಟಿಗ್ರಿಟಿ. ಯಾರು ನೋಡದೆ ಇರುವಾಗಲೂ ನೀವು ಸರಿದಾರಿಯಲ್ಲಿ ನಡೆಯುವುದೇ ಇಂಟಿಗ್ರಿಟಿ. ಇಡೀ ರಾಮಾಯಣದ ಕಥೆಯ ಕ್ಲೈಮ್ಯಾಕ್ಸ್ ಇದು. ಯುದ್ಧದಲ್ಲಿ ರಾವಣ ಬಾಣಗಳ ಪೆಟ್ಟಿಗೆಗೆ ಸಿಲುಕಿ ನೆಲದ ಮೇಲೆ ಬಿದ್ದಿದ್ದಾನೆ. ಅವನ ಕೊನೆಯ ಕ್ಷಣಗಳಲ್ಲಿ ಹತ್ತಿರವಾಗಿದೆ. ರಾವಣ ಯಾರು? ರಾಮನ ಹೆಂಡತಿಯನ್ನ ಕದ್ದೊಯ್ದವನು, ರಾಮನಿಗೆ ವರ್ಷಗಳ ಕಾಲ ನರಕಯಾತನೆ ಕೊಟ್ಟವನು. ಆ ಜಾಗದಲ್ಲಿ ನಾವಿದ್ದಿದ್ರೆ ಏನ್ರಿ ಮಾಡ್ತಿದ್ವಿ? ಸಾಯ್ಲಿ ಬಿಡು ಪಾಪಿ ಅಂತ ಉಗಿದು ಅವನ ಮೇಲೆ ಕಾಲಿಟ್ಟು ಖುಷಿ ಪಡ್ತಾ ಇದ್ವಿ. ಆದರೆ ರಾಮ ಈ ಹಿಸ್ ಬಿಲ್ಡ್ ಡಿಫರೆಂಟ್. ರಾಮ ತನ್ನ ತಮ್ಮ ಲಕ್ಷ್ಮಣನನ್ನ ಕರೆದು ಹೇಳ್ತಾನೆ, ಲಕ್ಷ್ಮಣ, ರಾವಣ ಇಡೀ ಜಗತ್ತು ಕಂಡ ಅತಿ ದೊಡ್ಡ ಜ್ಞಾನಿ, ಮಹಾಶಿವಭಕ್ತ, ದೊಡ್ಡ ವಿದ್ವಾಂಸ. ಆತ ಈಗ ಸಾಯ್ತಾ ಇದ್ದಾನೆ. ಆತನ ಜೊತೆ ಆತನ ಜ್ಞಾನವೂ ಹೋಗ್ತಾ ಇದೆ. ಹೋಗು, ಆತನ ಕಾಲ ಬಳಿ ಕೈಕಟ್ಟಿ ನಿಂತು ಆತನಿಂದ ರಾಜಕೀಯ ಮತ್ತು ಜೀವನದ ಪಾಠಗಳನ್ನ ಕಲ್ತ್ಕೋ ಅಂತ ಹೇಳ್ತಾನೆ. ಓ ಮೈ ಗಾಡ್, ಜಸ್ಟ್ ಥಿಂಕ್ ಅಬೌಟ್ ಇಟ್. ತನ್ನ ಬದ್ಧ ವೈರಿಯ ಸಾವಿನಲ್ಲೂ ಆ ವೈರಿಯಲ್ಲಿದ್ದ ಟ್ಯಾಲೆಂಟ್ ಅನ್ನ ರೆಸ್ಪೆಕ್ಟ್ ಮಾಡಿದ ಆ ಮನಸ್ಥಿತಿ ಇದೆಯಲ್ಲ, ದಟ್ ಮೇಕ್ಸ್ ಹಿಮ್ ಎ ಗಾಡ್. ಸೇಡು ತೀರಿಸಿಕೊಳ್ಳೋದು ಮನುಷ್ಯನ ಸಹಜ ಗುಣ, ಆದರೆ ಶತ್ರುವನ್ನು ಗೌರವಿಸುವುದು ದೈವತ್ವ. ಸೊ ಗಾಯ್ಸ್, ಇದೇ ಕಾರಣಕ್ಕೆ ಶ್ರೀರಾಮನವಮಿ ಅಂದ್ರೆ ಕೇವಲ ಪಾನಕ ಕೋಸಂಬರಿ ಕುಡಿದು ರಜಾ ಎಂಜಾಯ್ ಮಾಡೋ ಹಬ್ಬ ಅಲ್ಲ. ಇಟ್ಸ್ ಕಾಲ್ ಟು ಆಕ್ಷನ್. ನಮ್ಮ ರಕ್ತದಲ್ಲಿ ಎಂಥವನ್ನ DNA ಇದೆ ಅಂತ ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಯುವಕನು ನೆನಪು ಮಾಡಿಕೊಳ್ಳುವ ದಿನ ಇದು. ನಾವು ದೇವರಾಗಿರುವ ರಾಮನಿಗೆ ದೇವಸ್ಥಾನ ಕಟ್ತಿದ್ದೀವಿ ಸರಿ, ಆದ್ರೆ ಮನುಷ್ಯನಾಗಿ ಬದುಕಿದ್ದ ರಾಮನ ಆ ಪೇಷನ್ಸ್, ಆ ಲಾಯಲ್ಟಿ ಮತ್ತು
ಆ ಫೈರನ್ನು ನಮ್ಮ ಹೃದಯದಲ್ಲಿ ಕಟ್ಟಿಕೊಳ್ಳಬೇಕಾದ ಸಮಯ ಇದು. ಕಷ್ಟಗಳು ಬಂದಾಗ 10 ಮೂಲೆಯಲ್ಲಿ ಕೂರೋದರ ಬದಲು ಎದ್ದು ನಿಂತು ಸಮುದ್ರಕ್ಕೆ ಸೇತುವೆ ಕಟ್ಟಿದವನ ಜನ್ಮದಿನ ಇದು. ಲೈಫ್ನಲ್ಲಿ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬರಲಿ, ನಿನ್ನ ಕ್ಯಾರೆಕ್ಟರನ್ನು ಕಳೆದುಕೊಳ್ಬೇಡ ಅಂತ ಆತ ನಮಗೆ ಪಾಠವನ್ನು ಕಲಿಸಿದ್ದಾನೆ. ಆತನ 1% ಗುಣ ನಮ್ಮ ಲೈಫ್ನಲ್ಲಿ ಅಳವಡಿಸಿಕೊಂಡ್ರು ವಿ ಕ್ಯಾನ್ ಕಾನ್ಕ್ವರ್ ಎನಿಥಿಂಗ್. This is the ultimate masculinity. This is the true green flag and this is my hero ಶ್ರೀರಾಮ. ನಿಮಗೆ ರಾಮನ ಈ ಗುಣಗಳಲ್ಲಿ ಯಾವುದು ಅತಿ ಹೆಚ್ಚು ಕನೆಕ್ಟ್ ಆಯಿತು ಮತ್ತು ಯಾವುದು ನಿಮಗೆ ಗೂಸ್ ಬಂಪ್ಸ್ ಕೊಡ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಧರ್ಮ ಪ್ರೇಮಿಗೂ ತಲುಪಬೇಕು. ಹಾಗೆ ಶೇರ್ ಮಾಡಿ. ಆ್ಯಂಡ್ ರಿಮೆಂಬರ್, ಬಿ ದ ಗ್ರೀನ್ ಫ್ಲಾಗ್ ದ ವರ್ಲ್ಡ್ ನೀಡ್ಸ್. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.